ಸೊ ಇದು ತಂಬೂರಿ ಕೂಡ ಇದರಲ್ಲೇ ಸೋರಲ್ಲೇ ಮಾಡೋದು. ಆದ್ರೆ ಇದುವರೆಗೂ ಇದಕ್ಕೊಂದು ಸ್ಥಾನಮಾನ ಇಲ್ವೇ ಇಲ್ಲ. ಸೋರೆ ಬಹಳ ನೆಗ್ಲೆಕ್ಟೆಡ್ ಕ್ರಾಪ್ ಆಗ್ಬಿಟ್ಟಿದೆ. ಹಿಂಗೆ ಬಿಟ್ರೆ ಇಷ್ಟು ತಳಿಗಳು ನಶಿಸಿ ಹೋಗ್ತಾ ಇದಾವೆ. ಆಲ್ಮೋಸ್ಟ್ ಪ್ಲಾಸ್ಟಿಕ್ ವಿರುದ್ಧ ನಾವು ಮಾತಾಡ್ಬೇಕಾದ್ರೆ ಇವೆಲ್ಲ ಅವಲಂಬನೆ ಇದೆ. ಮಕ್ಕಳಿಗೆ ಆಟಿಕೆಗಳು ನೋಡಿ, ಮಳೆ ಬರೋ ಮಳೆ ಸಣ್ಣ ಹನಿಯಿಂದ ಜೋರಾಗೋದಕ್ಕೆ ಇದು ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತೀವಿ ನಾವು. ಅದ್ರ ಜೊತೆ ನ್ಯಾಚುರಲ್ ಆಗಿ ಹಿಂಗ್ ಮಾಡಿ ತೋರ್ಸಿದಾಗ ಅವಕ್ಕೂ ಒಂದು ಖುಷಿ ಇರುತ್ತೆ ಮಾಡ್ಲಿಕ್ಕೆ. ಅಷ್ಟು ದೊಡ್ಡ ಸೋರೆಯಿಂದ ಬುದ್ಧ ಮಾಡಿದೀವಿ, ಲ್ಯಾಂಪ್ ಶೇಡು ಇವೆಲ್ಲ. ಆಮೇಲೆ ಇದೊಂದು ವಾಸ್ ಮಾಡಿದೀವಿ. ಇದು ಪುಟ್ಟ ಪುಟ್ಟ ಆಣಿ ಸೋರೆಗಳು, ಬಿಂದಿಗೆ ಸೋರೆ ಅಂತ. ಅಂದ್ರೆ ಒಂದು ಸೋರೆ ನಮ್ಗೆ 10-20 kg ತೂಗುತ್ತೀವಿ. ಆಮೇಲೆ ಪೆನ್ ಸ್ಟ್ಯಾಂಡ್ಸ್ ಇದಾವೆ ನೋಡಿ, ಪೆನ್ ಸ್ಟ್ಯಾಂಡ್ಗಳು ಇವೆಲ್ಲ ಮಾಡ್ಕೊಡಿ ಅಂತ. ಅದು ಹಸು ಮಾಡಿರೋದು. ಇಲ್ಲಿ ನೋಡಿ, ಹಂಗೆ ವಾಲ್ ಹ್ಯಾಂಗ್, ಇದು ಒಂದು ವಾಲ್ ಕ್ಲಾಕ್ ಮಾಡಿದೀವಿ. ಇದೆಲ್ಲ ನಾನು ಹೇಳದ್ನೆಲ್ಲ, ಇದು ಪೇಂಟ್ ಮಾಡುತ್ತಲ್ಲ, ಅದ್ರ ಹೆಸರು ಪಾರ್ವತಿ ಅಂತ. ಆ ಪಾರ್ವತಿ 3 ಮಕ್ಳಿದ್ದಾರೆ, ಸಣ್ಣ ಮಕ್ಕಳು. ಗಂಡಂಗೆ ಆಕ್ಸಿಡೆಂಟ್ ಆಗಿದೆ. ಅವ್ರಿಗೆ ಒಂದು ಜೀವನ ಕಟ್ಟೋದಕ್ಕಾಗಿ ನಮ್ಗಂತೂ ತುಂಬಾ ಖುಷಿ ಇದೆ. ಗ್ರಾಹಕರು ಬೇಕು ನಮ್ಗೆ. ಗ್ರಾಹಕರ ನೆರವು ಇತ್ತು ಅಂದ್ರೆ ಇವೆಲ್ಲ ಸಾಕಾರ ಆಗುತ್ತೆ. ಅಮ್ಮ ನಮಸ್ತೆ. ನಮಸ್ತೆ. ಮೊದಲು ನಿಮ್ದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ, ಹಾಗೂ ನಿಮ್ದು ಪೂರ್ತಿ ಮನೆ ವಿಶೇಷ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಮೊದಲು ನಿಮ್ದು ಸ್ವಲ್ಪ ಪರಿಚಯ. ನನ್ನ ಹೆಸರು ಸೀಮಾ. ನಾನು ಮೂಲತಃ ವೆಬ್ಸೈಟ್ ಅಂಡ್ ಗ್ರಾಫಿಕ್ ಡೆವಲಪರ್ ಆಗಿದ್ದು. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು IT ಕಂಪ್ನಿಯಲ್ಲಿ ಸೇರಿದಾಗ ಒಂದು 3 ತಿಂಗಳು ಕೆಲಸ ಮಾಡಿದೆ ಅಷ್ಟೆ. ಯಾಕೋ ನಂದಲ್ಲ ಅನ್ನಿಸ್ತು ಕೆಲಸ. ಸೊ ಬಿಟ್ಬಿಟ್ಟು ಕೃಷ್ಣ ಪ್ರಸಾದ್ ನನ್ನ ಪತಿ ಸಹಜ ಸಮೃದ್ಧ ಕಟ್ಟಿದ್ವಿ ಅಷ್ಟೊತ್ತಿಗಾಗಲೇ. ಅದರಲ್ಲೇ ಮದುವೆ ಆಗಿ ಕೂಡ ಪೇಟೆಲಿ ಹುಟ್ಟು ಬೆಳೆದಿದ್ರು ಕತ್ಲು ಲೈಟ್ ಇಲ್ದೇ ಇರೋ ಮನೆಯಲ್ಲಿದ್ದೆ. ಒಲೆ ಉರಿ ಹಾಕೊಂಡು ಅಡುಗೆ ಮಾಡಿದ್ದು. ಮಿಕ್ಸಿ ಇಲ್ಲದೆ ಜೀವನ ಮಾಡ್ಬೇಕಂತ ಹೇಳಿದ್ರು ನಮ್ಮ ಮನೆಯಲ್ಲಿ. ಒಂದ್ ಸ್ವಲ್ಪ ಅದ್ ಅನುಭವ ಆಗ್ಲಿ ಅಂತ ಅಂದ್ಬಿಟ್ಟು ಕಾಡಲ್ಲಿ 4 ಮನೆ ಇತ್ತು, ಅದರಲ್ಲಿ 2 ಮನೆ ಖಾಲಿ ಇತ್ತು, ಇನ್ 2 ಮನೆಯಲ್ಲಿ ನಾವಿದ್ವಿ. ಆ ತರ ಒಂದು ಹುಳ ಕಂಡ್ರು ಭಯ ಪಡ್ತಾ ಇದ್ದಿದ್ದು. ಈಗ ಹಳ್ಳಿ ಅಂದ್ರೆ ಅಷ್ಟು ಪ್ರೀತಿ, ನಿಜವಾದ ಸೊಗಡು ಅಲ್ಲಿದೆ. ಜೀವನ ಅದೊಂದು ಆಗ್ಬೇಕು. ಹಳ್ಳಿಲಿರೋ ಹೆಣ್ಮಕ್ಳಿಗೆ ಏನೋ ಒಂದು ಫ್ಯಾಂಟಸಿ ಲೋಕದಲ್ಲಿ ಇರ್ತೀವಲ್ಲ, ಅದು ಬಿಟ್ಟು ನಿಜವಾದ ಜೀವನ ಇಲ್ಲಿದೆ ಅನ್ನೋದು ನಮ್ಗೆ ಅರಿವಾಗ್ಬೇಕಾದ್ರೆ ಹಳ್ಳಿಲಿ ಹುಟ್ಟಿ, ಹಳ್ಳಿಲಿ ಬೆಳೆದು, ಹಳ್ಳಿಲಿ ಜೀವನ ಮಾಡಿ, ಹಳ್ಳಿಯವ್ರಿಗಾಗಿ ದುಡಿದ್ರೆ ಆವಾಗ ಒಂದು ಸಾರ್ಥಕತೆ ಅನ್ಸುತ್ತೆ. ನಾವು ಖುಷಿಯಾಗಿರ್ತೀವಿ. ಬೇರೆಯವ್ರ ಮುಖದಲ್ಲಿ ಖುಷಿ ನೋಡಿ ಇನ್ನೂ ಖುಷಿ ಅನಿಸ್ತಾ ಇರುತ್ತೆ ನಮ್ಗೆ. ಈ ಇಡೀ ಮನೆ ತುಂಬಾ ಇದೇನೋ ವಿಶೇಷ ಕಾಯಿ ತರದ್ದು ಇಟ್ಟಿದ್ದೀರಾ, ಏನಿದು? ಇದೇನು ಅಂದ್ರೆ ಇವ ಆಕ್ಚುಲಿ ಮುಂಚೆ ಎಲ್ಲ ನಮ್ಗೆ ಈ ಸ್ಟೋನ್ ಎರ ಅದೆಲ್ಲ ಮುಂಚೆ, ವುಡ್ ಎರ ಮುಂಚೆ ನಮ್ಗೆ ಬಳಕೆ ಆಗ್ತಾ ಇದ್ದಿದ್ದು ಇದು ಸೋರೆಗಳು. ಇವು ಸೋರೆಕಾಯಿ ನೋಡಿದೀರಾ? ಇವೆಲ್ಲ ಪುಂಗಿ ಸೋರೆಗಳು. ಅವೆಲ್ಲ ತಿನ್ನ ಸೋರೆಗಳು, ದೊಡ್ಡ ದೊಡ್ಡ ಸೋರೆಗಳು ಅವೆಲ್ಲ. ಈ ಒಂದು 64 ತಳಿ ನಮ್ಮ ಹತ್ರ ಸೋರೆಗಳಿದಾವೆ. ಅಷ್ಟು ಸಂರಕ್ಷಣೆಯಲ್ಲಿ ಇದೆ, ಈಗ್ಲೂ ಇದೆ. ಆದ್ರೆ ನಮ್ಗೆ ಒಂದೇ ಒಂದು ಕಾಡೋದು ಅಂದ್ರೆ ಇವ್ಯಾವತ್ತೂ ನಾವು ಬಳಕೆ ಮಾಡ್ತಾ ಇಲ್ಲ. ಅದ್ರಲ್ಲೂ ಪುಂಗಿ ಸೋರೆಗಳಿದಾವಲ್ಲ, ಪುಂಗಿ ಸೋರೆನಂತೂ ನಾವು ಈ ಭೂಮಿ ಉಳುಮೆ ಮಾಡೋ ಮುಂಚೆ ಸುಟ್ ಬಿಡ್ತೀವಿ. ಇಡೀ ಬಳ್ಳಿ ಕಾಯಿಗಳ ಸಮೇತ ನೋಡಿ, ಇದೆಲ್ಲ ಸುಟ್ಟಿರೋ ಮಾರ್ಕು. ಅಂದ್ರೆ ಇಡೀ ಬಳ್ಳಿನ ಸುಟ್ ಬಿಡ್ತೀವಿ ನಾವು. ಇದೇನು ಯೂಸೇ ಇಲ್ಲ ಅಂತ. ಆದ್ರೆ ಒಂದು ಬಳ್ಳಿ ಒಂದು 50 ಕಾಯಿ, 30-50 ಕಾಯಿ ಗ್ಯಾರಂಟಿ ಕೊಡುತ್ತೆ. ತಿನ್ನ ಸೋರೆ ಅಷ್ಟಪ್ಪವು ಒಂದು ಬಳ್ಳಿಗೆ 10 ಕಾಯಿ ಗ್ಯಾರಂಟಿ ಕೊಡುತ್ತೆ. ನಾವು ಈಗೇನಾಗಿದೆ, ಇದನ್ನ ತರಕಾರಿಯಾಗಿ ಮಾರಕ್ಕೆ ಇದ್ ಮಾಡಿದ್ವಿ ಸಹಜ ಸಮೃದ್ಧದಲ್ಲಿ. ಆಗ ತರಕಾರಿಯಾಗಿ ಮಾರ್ಲಿಕ್ಕೆ ನಮ್ಗೇನಾಗ್ತಾ ಇತ್ತು, ಇದು ದೊಡ್ಡ ಸೈಜ್ ಇರೋದ್ರಿಂದ ಇವು ತರಕಾರಿಯ ಮೂವ್ ಆಗದೆ ಕಷ್ಟ ಆಯ್ತು. ಹೆಂಗ್ ಮಾಡ್ತೀರಾ ಇದನ್ನ? ಫ್ರಿಜ್ ಅಲ್ಲಿ ಅಕಾಮಡೇಟ್ ಆಗಲ್ಲ, ಸ್ಮಾಲ್ ಫ್ಯಾಮಿಲಿ, 1 ಟೈಮ್ ಊಟ ಮಾಡಕ್ ಆಗಲ್ಲ. ಇದು ನಿಮ್ಗೆ ತಂಬೂರಿ ಗೊತ್ತಲ್ಲ, ಇದು ಲೂಸ್ ಆಗಿದೆ. ಈ ತಂಬೂರಿ ಅಂದ್ರೆ ಗೊತ್ತು ಎಲ್ಲಾರ್ಗು. ತಂಬೂರಿ ಅಂದ್ರೆ ಗೊತ್ತು. ಇದು ಸಿತಾರ್ ಕೂಡ ಮಾಡ್ತಾರೆ ಇದರಲ್ಲಿ. ಸೊ ಕಟ್ಟಾಯ್ತು, ಸಾರಿ ನಿಮ್ಗೆ ತೋರಿಸ್ಲಿಕ್ಕೆ. ಸೊ ಇದು ತಂಬೂರಿ ಕೂಡ ಇದ್ರಲ್ಲೇ ಸೋರಲ್ಲೇ ಮಾಡೋದು. ಆದ್ರೆ ಇದುವರೆಗೂ ಇದಕ್ಕೊಂದು ಸ್ಥಾನಮಾನ ಇಲ್ವೇ ಇಲ್ಲ. ಸೋರೆ ಬಹಳ ನೆಗ್ಲೆಕ್ಟೆಡ್ ಕ್ರಾಪ್ ಆಗ್ಬಿಟ್ಟಿದೆ. ಹಿಂಗೆ ಬಿಟ್ರೆ ಇಷ್ಟು ತಳಿಗಳು ನಶಿಸಿ ಹೋಗ್ತಾ ಇದಾವೆ. ಈಗ ನಾವೇನ್ ಮಾಡ್ತಾ ಇದೀವಿ, ಇದ್ರಲ್ಲಿ ಅದು ಬ್ಯಾಂಬೂ ರೈನ್. ಇದನ್ನು ಬ್ಯಾಂಬೂ ಕೂಡ ನಾವು ಆಲ್ಮೋಸ್ಟ್ ಪ್ಲಾಸ್ಟಿಕ್ ವಿರುದ್ಧ ನಾವು ಮಾತಾಡ್ಬೇಕಾದ್ರೆ ಇವೆಲ್ಲ ಅವಲಂಬನೆ ಇದೆ. ಮಕ್ಕಳಿಗೆ ಆಟಿಕೆಗಳು ನೋಡಿ, ಮಳೆ ಬರೋ ಮಳೆ ಸಣ್ಣ ಹನಿಯಿಂದ ಜೋರಾಗೋದಕ್ಕೆ ಇದು ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತೀವಿ ನಾವು. ಅದ್ರ ಜೊತೆ ನ್ಯಾಚುರಲ್ ಆಗಿ ಹಿಂಗ್ ಮಾಡಿ ತೋರ್ಸಿದಾಗ ಅವಕ್ಕೂ ಒಂದು ಖುಷಿ ಇರುತ್ತೆ ಮಾಡ್ಲಿಕ್ಕೆ.
ಹಂಗಾಗ್ಬಿಟ್ಟು ಇಂಥವೆಲ್ಲ ಆಟಿಕೆಗಳು ನಮ್ಮ ಹಳ್ಳಿಗಳೆಲ್ಲ ಆಲ್ರೆಡಿ ಇದಾವೆ. ಅವನ್ನ ನಾವು ಗಮನಿಸ್ತಾ ಇಲ್ಲ. ಈ ಸಿಟಿ ಮೊಬೈಲು ಮತ್ತೆ ಪ್ಲಾಸ್ಟಿಕ್ ಮತ್ತೆ ಮೋಟ್ರ್ ಇರೋ ಆಟಿಕೆಗಳಿಂದ ಇವೆಲ್ಲ ನೆಗ್ಲೆಕ್ಟ್ ಆಗ್ತಾ ಇದಾವೆ. ಇವನ್ನ ನಾವು ಮತ್ತೆ ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು ಅಂತ ಬಹಳ ನಾವು ಶ್ರಮಿಸ್ತಾ ಇದ್ದೀವಿ. ಎಸ್ಪೆಷಲಿ ಸೋರೆದು ಸೋರೆ ತುಂಬಾ ನೀಡಿದೆ. ಈಗ ನಾವು ಅಕಸ್ಮಾತ್ ಅದನ್ನ ಉಳಿಸಿಲ್ಲ ಅಂದ್ರೆ 64 ತಳಿಗಳು ಆಲ್ಮೋಸ್ಟ್ ನಶಿಸಿ ಹೋಗ್ತಾ ಇದಾವೆ. ಅವನ್ನ ಉಳಿಸ್ಲಿಕ್ಕಾಗಿ ನಾವು ಕೃಷಿ ಕಲಾ ಶುರು ಮಾಡಿದ್ವಿ. ಬನ್ನಿ ತೋರಿಸ್ತೀನಿ ನೋಡಿ. ಅಷ್ಟು ದೊಡ್ಡ ಸೋರೆಯಿಂದ ಬುದ್ಧ ಮಾಡಿದೀವಿ, ಲ್ಯಾಂಪ್ ಶೇಡು ಇವೆಲ್ಲ. ಆಮೇಲೆ ಇದೊಂದು ವಾಸ್ ಮಾಡಿದೀವಿ. ನೋಡಿ, ಅಷ್ಟು ದೊಡ್ಡ ಸೋರೆಯಿಂದ ಇಷ್ಟು ಪುಟಾಣಿ ಸೋರೆವರೆಗೂ ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ. ಇದು ಪುಟಾಣಿ ಸೋರೆಗಳು ಇವೆಲ್ಲ ಈಗಲೂ ಇದಾವೆ, ಕಲೆಕ್ಷನ್ ಅಲ್ಲಿ ಇದಾವೆ. ಸೊ ಇವನ್ನ ನಾವು ಹೆಂಗೆ ನಾವು ಮತ್ತೆ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಅಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಈ ಎಲ್ಲಾ ಸೋರೆಗಳನ್ನು ನಾವು ಊಟಕ್ಕೆ ಬಳಸಬಹುದು ಅಥವಾ ಇಲ್ಲ? ಇದ್ರಲ್ಲಿ ನಾನು ಹೇಳ್ದಂಗೆ ಒಂದು ಹುಚ್ಚು ಸೋರೆಗಳು, ಪುಂಗಿ ಸೋರೆಗಳು ಅಂತಾರೆ ಕಾಮನ್ ಆಗಿ. ಆ ಪುಂಗಿ ಸೋರೆಗಳಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ನಾವು ಬಳಸಲ್ಲ, ಹಸು ಕೂಡ ತಿನ್ನಲ್ಲ ಅದು. ಈ ಪುಂಗಿ ಸೋರೆಗಳು ಯೂಸ್ ಮಾಡಿ ಇವನ್ನ ನಾವು ಲ್ಯಾಂಪ್ ಶೇಡ್ ಮಾಡಿದೀವಿ. ನಾನು ಲೈಟ್ ಹಾಕಿ ಆಮೇಲೆ ಒಂದ್ಸರಿ ತೋರಿಸ್ತೀನಿ. ಇದೆಲ್ಲ ಅದು ಕ್ವಾಲಿಟಿ ಚೆಕ್ ಇರ್ಲಿ ತೊಂದರೆ ಇಲ್ಲ ಬಿಡಿ. ಸೊ ಇದು ನೋಡಿ, ಪುಂಗಿ ಸೋರೆಲ್ ಮಾಡಿರೋದು ಲ್ಯಾಂಪ್ ಶೇಡ್ಸ್. ಇದು ನಾವೇನ್ ಮಾಡ್ತೀವಿ, ಹಳ್ಳಿಗಾಡಿನ ಹೆಣ್ಮಕ್ಳಿಗೆ ಈ ತರ ಕಲೆ ಮಾಡೋದು ಹೇಳ್ಕೊಡ್ತೀವಿ. ಈ ಪುಂಗಿ ಸೋರೆಗಳು ಅಗಾಧವಾಗಿ ನಮ್ಗೆ ಎಲ್ಲಾ ಕಡೆ ಸಿಗ್ತವೆ, ಬೇರೆ ಶೇಪು ಬೇರೆ ಸೈಜು ಎಲ್ಲ ಸಿಗ್ತವೆ. ಇವನ್ನ ನಾವು ಹೆಂಗ್ ಯೂಸ್ ಮಾಡ್ಬೇಕು ಅಂತ ನಾವು ಒಂದೊಂದು ಶೇಪು ಸೈಜಲ್ಲೂ ನಾವು ಈಗಾಗ್ಲೇ ನಾವು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟಿದೀವಿ ಮಾಡೋದು. ಇದು ನೋಡಿ, ಕ್ರಿಸ್ಮಸ್ಗಾಗಿ ನಾವು ಡೆಕೋರೇಷನ್ಸ್ ಮಾಡಿರೋದು. ಇದೊಂದು ಕೋಳಿ ಮಾಡಿದೀವಿ. ಈ ಕೋಳಿ ಅಂತೂ ಫಾಸ್ಟ್ ಮೂವಿಂಗ್, ಎಲ್ಲರಿಗೂ ಕೊಳಿಬೇಕು ಅಂತಂದ್ರೆ. ಆಮೇಲೆ ಇದು ನೋಡಿ, ಅದೇ ಸೋರೆಗಳಲ್ಲಿ, ಸಣ್ಣ ಸೋರೆಗಳಲ್ಲಿ, ಪುಂಗಿ ಸೋರೆಗಳಲ್ಲಿ ಮಾಡಿರೋ ಕ್ರಿಸ್ಮಸ್ ತಾತ. ಜೊತೆಗೆ ಇನ್ನೊಂದಷ್ಟು ಏನಾಗಿದೆ ಸೋರೆಗಳು, ನಾನು ಹೇಳ್ದಂಗೆ ದಪ್ಪ ಸೋರೆಗಳು ಇದಾವೆ. ಇವೆಲ್ಲ ತಿನ್ನ ಸೋರೆ, ಇದೆಲ್ಲ ಬಿಂದಿಗೆ ಸೋರೆ ಅಂತ. ಅಂದ್ರೆ ಒಂದು ಸೋರೆ ನಮ್ಗೆ 10 ರಿಂದ 20 kg ತೂಗುತ್ತೀವಿ. ಅಷ್ಟು ದೊಡ್ಡದು. ಇದ್ರಲ್ಲಿ ಆಕ್ಚುಲಿ ತಾಂಜಾನಿಯಾದಲ್ಲೆಲ್ಲ ನಾವು ಆಫ್ರಿಕಾಗ ಹೋದಾಗ್ಲೇ ನಮ್ಗೆ ಗೊತ್ತಾಗಿದ್ದು ಈ ಸೋರೆಗಳನ್ನ ನಾವು ಹೆಂಗ್ ಉಪಯೋಗಿಸ್ಕೋಬೇಕು ಅಂತ. ಅಲ್ಲಿವರೆಗೂ ನಮ್ಗೆ ಇದೊಂದು ಅನಾಥ ಭಾವನೆ, ಸೋರೆ ನಶಿಸಿ ಹೋಗ್ತಾ ಇದೆ, ಇವನ್ ಕಾಪಾಡೋ ಜವಾಬ್ದಾರಿ ಇತ್ತು, ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿರ್ಲಿಲ್ಲ. ತಾಂಜಾನಿಯಾಗ ಹೋದಾಗ ಇಷ್ಟಿಷ್ಟು ದೊಡ್ಡ ಸೋರೆಗಳನ್ನ ಅವರು ಲ್ಯಾಂಪ್ ಶೇಡ್ಗಳು ಮತ್ತೆ ದೊಡ್ಡ 5 ಸ್ಟಾರ್ಸ್ ಅಲ್ಲೆಲ್ಲ ಇದ್ರಲ್ಲೇ ಬೌಲ್ಗಳು ಮಾಡಿಟ್ಟಿದ್ದಾರೆ. ಮತ್ತೆ ಡೆಕೋರೇಷನ್ಸ್ ವಾಸ್ಗೆ ಸೈಡ್ ವಾಸ್ ಇಟ್ಟಿದ್ದಾರೆ. ಅಲ್ಲಿಂದ ಇನ್ಸ್ಪೈರ್ ಆಗಿ ಈಗ ನೋಡಿ ಈ ತರ ಲ್ಯಾಂಪ್ ಶೇಡ್ಸ್ ಮಾಡಿದೀವಿ. ಇವೆಲ್ಲ ಲ್ಯಾಂಪ್ ಶೇಡ್ಸ್ ಅಂತೂ ಫಾಸ್ಟ್ ಮೂವಿಂಗ್ ನಮ್ಮ ಇದ್ರಲ್ಲಿ. ಆಮೇಲೆ ಪೆನ್ ಸ್ಟ್ಯಾಂಡ್ಸ್ ಇದಾವೆ ನೋಡಿ, ಪೆನ್ ಸ್ಟ್ಯಾಂಡ್ಗಳು ಇವೆಲ್ಲ. ಮುಂಚೆ ಏನ್ ಮಾಡ್ತಾ ಇದ್ವಿ ನಾವು, ಸೋರೆಗೆ ಕಲರ್ ಹೊಡೆದ್ ಬಿಡ್ತಾ ಇದ್ವಿ. ಈ ತರ ಬೇರೆ ಬೇರೆ ಬಣ್ಣದ ಕಲರ್ಗಳು ಹೊಡೆದ್ ಬಿಡ್ತಾ ಇದ್ವಿ. ಹಂಗಾಗ್ಬಿಟ್ಟು ನಮ್ಗೆ ಇವಾಗ ಇದನ್ನ ನ್ಯಾಚುರಲ್ ಪ್ರಾಡಕ್ಟ್ಸ್ ನಾವು ನ್ಯಾಚುರಲ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಸ್ಕಿನ್ ತುಂಬಾ ಚೆನ್ನಾಗಿದೆ ನೋಡಿ. ಫಸ್ಟ್ ಇವಾಗ ಸ್ಕಿನ್ ತುಂಬಾ ಚೆನ್ನಾಗಿದ್ರೆ ನಾವೇನ್ ಮಾಡ್ತೀವಿ, ಹಿಂಗೆ ಒಂದು ಆರ್ಟ್ ಮಾಡ್ಕೊಂಡು ಇದು ಡ್ರಾ ಮಾಡ್ಕೊಂಡು ಅದ್ರ ಮೇಲೆ ನಾವು ಸ್ಕಿನ್ ಚೆನ್ನಾಗಿದ್ರೆ ಒಂದು ಸುಡ್ತೀವಿ. ಇದೆಲ್ಲ ಸುಡೋದು, ಇದೆಲ್ಲ ಸುಟ್ರೆ ಅವಾಗ ಅದೇ ಒಂದು ಡಿಸೈನ್ ಕ್ರಿಯೇಟ್ ಆಗತ್ತೆ. ಆಮೇಲೆ ಇದೊಂದು ಬುದ್ಧ ನಾವು ಲೇಯರ್ ಎತ್ತಿರ್ತೀವಿ, ಯಾಕಂದ್ರೆ ಒಳಗಡೆಯಿಂದ ಪ್ರಕಾಶ ಆಚೆ ಬರ್ಲಿ ಅಂತ ಅನ್ಬಿಟ್ಟು. ನಾನು ಆಮೇಲೆ ಲೈಟ್ ಹಾಕಿ ತೋರಿಸ್ತೀನಿ ನೋಡಿ. ಇದೆಲ್ಲ ಒಂದು ಸ್ಕಿನ್ ತುಂಬಾ ಚೆನ್ನಾಗಿರೋದಕ್ಕೆ ನಾವೇನ್ ಮಾಡಿದೀವಿ, ಸುಟ್ಟಿರೋದಕ್ಕೆ ಅದೊಂದು ಕಲೆ ಮೂಡಿದೆ ಅದ್ರಲ್ಲಿ. ಇದು ಕೂಡ ಲ್ಯಾಂಪ್ ಶೇಡ್. ಆಮೇಲೆ ಅಕಸ್ಮಾತ್ ನಮ್ಗೆ ಸ್ಕಿನ್ ಅಲ್ಲಿ ಸ್ಟೈನ್ಸ್ ಇರುತ್ತೆ, ಅಂದ್ರೆ ಒಂದೊಂದ್ ಸ್ವಲ್ಪ ಹಿಂಗೆಲ್ಲ ಇರುತ್ತೆ. ಇದು ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಹಿಂಗ್ ಕಲರ್ ಹೊಡೆದ್ ಬಿಡ್ತಾ ಇದ್ವಿ ಆ ಸ್ಟೈನ್ಸ್ ಇರೋ ಹತ್ರ. ಆದ್ರೆ ನಮ್ಗೆ ಕಲರ್ ಹೊಡೆಯಕ್ ಇಷ್ಟ ಆಗ್ತಾ ಇಲ್ಲ. ಈಗೇನ್ ಮಾಡ್ತಾ ಇದ್ವಿ, ಇಡೀ ಸೋರೆನ್ ಸುಟ್ಬಿಟ್ಟು ಇವಾಗ ಇದು ನಾವು ಪಾಲಿಶ್ ಎಲ್ಲ ನಾವು ಬೇಡಿಕೆ ಮೇಲೆ ಪಾಲಿಶ್ ಹೊಡೆಯೋದು ಎಲ್ಲ ಮಾಡ್ತೀವಿ. ಪಾಲಿಶ್ ಬೇಡ ಅನ್ನೋರಿಗೆ ಪಾಲಿಶ್ ಇಲ್ದೆ ಕೊಡ್ತೀವಿ. ಅಕಸ್ಮಾತ್ ಪಾಲಿಶ್ ಬೇಕು ಅಂದ್ರೆ ನಾವು ಪಾಲಿಶ್ ಹೊಡೆದು ಈ ತರ ಕೊಡ್ತೀವಿ ನೋಡಿ. ಇದೆಲ್ಲ ವಾಸ್ ಎಲ್ಲ ಇದೆ, ವಾಸ್ ಎಲ್ಲ ಮಾಡಿದೀವಿ.
ನಾವು ಹೂದಾನಿಗಳನ್ನ ಬೇರೆ ಪ್ಲಾಸ್ಟಿಕ್ ಅದ್ರ ಮೂಲಕ ಒಂದು 200 ರೂಪಾಯಿಗಾದ್ರೂ ತಗೊಂತೀವಿ. ಈ ಪೆನ್ ಸ್ಟ್ಯಾಂಡು ಅಷ್ಟೇ, 200 ರೂಪಾಯಿ ಇಲ್ಲದೆ ನೀವು ಒಂದು ಪೆನ್ ಸ್ಟ್ಯಾಂಡ್ ಬರಲ್ಲ. ನಾವು ಅದೇ ರೇಟ್ ಇಟ್ಟಿದ್ದೀವಿ. ಯಾಕಂದ್ರೆ ಅಟ್ಲೀಸ್ಟ್ ಕಸ್ಟಮರ್ಸ್ಗೆ ಚಾಯ್ಸ್ ಇರುತ್ತೆ, ಏಕೋ ಫ್ರೆಂಡ್ಲಿ ಅಂತ ನೋಡ್ಬೇಕು, ಖರೀದಿ ಮಾಡ್ಬೇಕು ಅನ್ನೋರಿಗೆ ಒಂದ್ ಚಾಯ್ಸ್ ಇರ್ಲಿ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ವಿ. ಅದು ಕಟ್ ಮಾಡಿದ್ದ ಅದು ಕಟ್ ಮಾಡಿ ಒಂದು ಸುಮ್ನೆ ಅಂದ್ರೆ ಒಂದು ಗೃಹ ಪ್ರವೇಶಕ್ಕೆ ಅದಕ್ಕೆ ಮನೆಗೆ ಎಂಟ್ರೆನ್ಸ್ ಆದಾಗ ಒಂದು ಹಸು ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಬೇಡಿಕೆ ಬಂದಿತ್ತು, ನಂಗೆ ಹಸು ಮಾಡ್ಕೊಡಿ ಅಂತ. ಅದು ಹಸು ಮಾಡಿರೋದು ಇಲ್ಲಿ ನೋಡಿ. ಹಂಗೆ ವಾಲ್ ಹ್ಯಾಂಗ್ ಇದು ಒಂದು ವಾಲ್ ಕ್ಲಾಕ್ ಮಾಡಿದೀವಿ. ಇದೆಲ್ಲ ಸಣ್ಣ ಸಣ್ಣದಾಗ ಒಂದೊಂದು ಪ್ರಯೋಗ ಮಾಡ್ತಾ ಇದೀವಿ, ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಕೃಷಿಕಲದಲ್ಲಿ ತುಂಬಾ ತರ ನಾನು ಹೇಳ್ದಂಗೆ ಸೋರೆಗಳಿದಾವೆ. ಇದನ್ನ ಒಂದು 8 ಜನ ಮಹಿಳೆಯರು ನಾವು ನೀರಳಿಗಿ ಗ್ರಾಮ ಹಾವೇರಿ ಜಿಲ್ಲೆಯಲ್ಲಿ, ಅಲ್ಲಿ ನಾವು ಒಂದು ಹೆಣ್ಮಕ್ಳಿಗೆ ಉದ್ಯೋಗ ಕಲ್ಪಿಸೋದಕ್ಕಾಗಿ, ಅದರಲ್ಲೂ ಕೃಷಿ ಭೂಮಿ ಇಲ್ಲದೆ ಇರೋಂಥವ್ರು ಮತ್ತೆ ವಿಧಿವೆಯರು, ತುಂಬಾ ಅವ್ರಿಗ ಸಂಸಾರದ ಹೊರೆ ಅವ್ರಿಗಿರುವಾಗ ಆ ಹೆಣ್ಮಕ್ಳಂತವ್ರನ್ನ ನಾವು ಕೃಷಿಕಲದಲ್ಲಿ ತಗೊಂಡಿದ್ದೀವಿ. ಅವರು ಇದನ್ನ ಕಲೆ ಮಾಡ್ತಾ, ಯಾಕಂದ್ರೆ ಹೆಣ್ಮಗ್ಳಿಗೆ ಅದೊಂದು ಖುಷಿ. ನಾನು ಏನೋ ಮಾಡ್ತಾ ಇದ್ದೀನಿ, ಮಾಮೂಲಿ ಮನೆ ಕೆಲಸ ಆಗ್ಲಿ, ಒಂದು ಕಾಂಕ್ರೀಟ್ ಕೆಲಸ ಆಗ್ಲಿ, ಕೂಲಿ ಯಾರ್ದೋ ಹೊಲಕ್ಕೆ ಹೋಗಿ ದುಡಿಯೋದು, ಅದು ನಿಮ್ಗೆ ಗೊತ್ತು. 38 ಡಿಗ್ರಿಲಿ ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡೋದಿದೆಯಲ್ಲ, ಅವರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ, ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸಣ್ಣ ಮಕ್ಳಿದಾರೆ, ಇದು ನಾನು ಹೇಳಿದ್ನಲ್ಲ, ಇದು ಪೇಂಟ್ ಮಾಡುತ್ತಲ್ಲ, ಅದ್ರ ಹೆಸರು ಪಾರ್ವತಿ ಅಂತ. ಆ ಪಾರ್ವತಿ 3 ಮಕ್ಳಿದ್ದಾರೆ, ಸಣ್ಣ ಮಕ್ಕಳು. ಗಂಡಂಗೆ ಆಕ್ಸಿಡೆಂಟ್ ಆಗಿದೆ, ಮನೆ ಕಟ್ಟಿದ್ದಾರೆ, ಲೋನ್ ಇದೆ. ಇಂಥವ್ರು ಬಂದು ನಮ್ಮ ಜೊತೆ ಸೇರಿದಾಗ ಅಟ್ಲೀಸ್ಟ್ ಸ್ವಾವಲಂಬಿಯಾಗಿ ಬದುಕು ನಡೆಸೋ ಒಂದು ಇದಾಗತ್ತೆ, ಸೌಕರ್ಯ ಆಗತ್ತೆ. ಜೊತೆಯಲ್ಲಿ ಸ್ವಾಭಿಮಾನ ಬರುತ್ತೆ ಅವ್ರಿಗೆ. ಅವ್ರಿಗೇನು ಅನ್ನೋದೊಂದು ಅರಿವು ಮಾಡುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನು ಹಿಂಗೆಲ್ಲ ಮಾಡ್ಬೋದಿತ್ತ ಅಂತ ಅಂದ್ಬಿಟ್ಟು ಒಂದು 6,000 ರೂಪಾಯಿ ಮೊದಲನೇ ಸರಿನೇ ಬಂದು ಪಾರ್ವತಿ ಇಂಥ ಬೊಂಬೆಗಳನ್ನೆಲ್ಲ ಮಾಡಕ್ ಶುರು ಮಾಡಿದ್ವಿ. 6,300 ರೂಪಾಯಿ ಮನೆಗೆ ತಗೊಂಡೋದಾಗ ಅದಕ್ಕಿಂತ ಜಾಸ್ತಿ ಮೋಸ್ಟ್ಲಿ ನಾನು ಖುಷಿ ಪಟ್ಟಿದ್ದು. ಯಾಕಂದ್ರೆ ಇಂಥ ಆನಂದ ಎಲ್ಲರಿಗೂ ಸಿಗೋದಿಲ್ಲ. ಈ ಆನಂದ ನಮ್ಗೆ ಇನ್ನೊಂದಷ್ಟು ಚೈತನ್ಯ ಕೊಡುತ್ತೆ, ಇನ್ನೊಂದಷ್ಟು ಜನನ ನಾವು ಇದ್ರ ಜೊತೆ ನಾವು ಎಂಪ್ಲಾಯ್ ಮಾಡ್ಕೊಳಕ್ಕಾಗ್ಲಿ, ಅವ್ರಿಗೆ ಒಂದು ಜೀವನ ಕಟ್ಟೋದಕ್ಕಾಗಿ ನಮ್ಗಂತೂ ತುಂಬಾ ಖುಷಿ ಇದೆ. ಗ್ರಾಹಕರು ಬೇಕು ನಮ್ಗೆ, ಗ್ರಾಹಕರ ನೆರವು ಇತ್ತು ಅಂದ್ರೆ ಇವೆಲ್ಲ ಸಾಕಾರ ಆಗುತ್ತೆ. ಇಂಥ ಸುಮಾರು ಜನ ಬಾಳು ಉಳಿಯುತ್ತೆ ಈ ಮೂಲಕ. ಮತ್ತೆ ಒಂದಷ್ಟು ನೈಸರ್ಗಿಕವಾಗಿ ಸಿಕ್ಕಿರೋ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇದೀವಿ ಅಂದಾಗ 2, 3 ಮತ್ತೆ ನೀವ್ ಅಕಸ್ಮಾತು ಇಲ್ಲ ನಂದೊಂದು ಗೃಹ ಪ್ರವೇಶ ಇದೆ, ಇಲ್ಲ ನನ್ನ ಮಗು ಬರ್ಡೇ ಇದೆ, ಮದ್ವೆ ಇದೆ, ನಮ್ಗಿಂತ ಬಜೆಟ್ ಇದೆ, ಏನಾದ್ರು ಮಾಡ್ಕೊಡಕ್ಕಾಗತ್ತ ಅಂದ್ರೆ ನಿಜವಾಗ್ಲೂ ನಾವು 500 ಪೀಸು ಒಂದೇ ತರ ಬೇಕು ಅಂತಂದ್ರು ನಾವು ಎಲ್ಲರೂ ಸೇರ್ಕೊಂಡು ಮಾಡ್ಕೊಡೋ ಅಷ್ಟು ಚೈತನ್ಯ ಬಂದಿದೆ ಈಗ. ಈ ವಸ್ತುಗಳಿಗೆಲ್ಲ ಏನಾದ್ರು ಒಂದು ಅಂಗಡಿ ಆತರ ಏನಾದ್ರು ಮಾಡಿದೀರಾ? ಸದ್ಯಕ್ಕೆ ನಾವು ಅಂಗಡಿ ಇಟ್ಟಿಲ್ಲ, ಯಾಕಂದ್ರೆ ಈಗ 1 ವರ್ಷದಿಂದ ನಾವು ಇದು ಶುರು ಮಾಡಿದ್ವಿ. ಕೋವಿಡ್ ಮುಂಚೆ ಹೌದು ಮಾಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಕಾರ್ಪೊರೇಟ್ ಕಂಪ್ನಿಗಳಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ವಿ. ಶಾಲೆ ಮಕ್ಕಳಿಗೆಲ್ಲ ಇದನ್ನ ಹೆಂಗ್ ಮಾಡೋದು ಅಂತ ಟ್ರೈನಿಂಗ್ ಕೊಡ್ತಾ ಇದ್ವಿ. ನಾವೇ ಸೋರೆಗಳನ್ನ ತಗೊಂಡೋಗಿ ಅವ್ರ ಕೈಲಿ ಮಾಡಿಸಿ ಅವ್ರು ಆಮೇಲೆ ಅದನ್ನ ಮನೆಗೆ ಕೊಂಡ್ಕೊಂಡು ಹೋಗ್ತಾ ಇದ್ರು. ಈವನ್ ಕಾರ್ಪೊರೇಟ್ ಅಲ್ಲೂ ಅಷ್ಟೇ ತಗೊಂಡ್ ಹೋಗ್ತಾ ಇದ್ರು. ಈಗ 1 ವರ್ಷದಿಂದ ನಾವು ನೀರಳಿಗೆ ಶಿಫ್ಟ್ ಮಾಡಿದೀವಿ. ಇದನ್ನ ನೀರಳಿಗೆಯಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇರಿ. ಇದೆಲ್ಲ ಡಿಸೈನ್ಸು ನಾವು ನೀರಳಿಗೆ ಹೆಣ್ಮಕ್ಳು ಮಾಡಿರೋದು. ಈಗ ನಿಮ್ಗೆ ಅಕಸ್ಮಾತು ಟ್ರೈನಿಂಗ್ ಏನಾದ್ರು ಬೇಕಂದ್ರೂ ನಾವು ಬಂದು ಟ್ರೈನಿಂಗ್ ಕೊಡ್ತೇವೆ. ಜೊತೆಯಲ್ಲಿ ಇವನ್ನ ಕೊಂಡ್ಕೊಳ್ಳೋದಕ್ಕೆ ನಮ್ಗೊಂದ್ ಸ್ವಲ್ಪ ನೆರವಾಗ್ಬಿಟ್ರೆ ನಮ್ಮ ಹೆಣ್ಮಕ್ಳು ಇನ್ನೊಂದಷ್ಟು ಮಾಡ್ತಾರೆ, ಇನ್ನೊಂದಷ್ಟು ಜನ ನಾವು ಬರ್ತೀವಿ ಕೆಲ್ಸಕ್ಕೆ ಅಂತ ಶುರು ಮಾಡಿದಾರೆ ಈಗಾಗ್ಲೇ. ಅವ್ರಿಗೆಲ್ಲ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗ ಆಗುತ್ತೆ. ಈ ಎಲ್ಲ ವಸ್ತುಗಳು ಬೇಕಂದ್ರೆ ಏನಾದ್ರು ಪ್ಲಾಟ್ಫಾರ್ಮ್ ಇದೆಯಾ ಮೇಡಮ್ ಅದು ಖರೀದಿ ಮಾಡಕ್ಕೆ? ಒಂದೇನಂದ್ರೆ ನಾವು ಕೆಲವು ಈಗಾಗ್ಲೇ ಜಿಲ್ಲಾ ಮಟ್ಟದಲ್ಲಿ ಯಾರ್ದು ಹ್ಯಾಂಡಿಕ್ರಾಫ್ಟ್ಸ್ದು ಯಾವ್ದಾದ್ರು ಅಂಗಡಿಗಳಿತ್ತು ಅಂದ್ರೆ ಅಲ್ಲಿ ನಾವು ಲಿಂಕಪ್ ಆಗ್ತಾ ಇದೀವಿ. ಫ್ರಾಂಚೈಸಿ ಟೈಪ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ನಮ್ದೇ ಕೃಷಿಕಲ www.krishikala.in ಅಂತ ನಮ್ದು ವೆಬ್ಸೈಟ್ ಇದೆ. ಅಥವಾ ನನ್ನ ನಂಬರು 9606529606 ಕೃಷಿಕಲದ ನಂಬರ್ ಇದೆ. ನೀವು ಅಲ್ಲಿ ವಾಟ್ಸಪ್ ಮಾಡಿದ್ರು ನಮ್ಮ ಹತ್ರ ಏನಿದೆ ಕ್ಯಾಟ್ಲಾಗ್ ಏನಿದೆ ಅದನ್ನ ನಿಮ್ಗೆ ಕಳಿಸ್ಕೊಡ್ತೀವಿ. ಹಂಗೂ ಇಲ್ಲ ಯಾವುದೂ ಇಲ್ಲ ಅಂತಂದ್ರೆ ಮೈಸೂರಲ್ಲಿ ಈಗ ನಮ್ದು ಒಂದು ಸಹಜ ಸಮೃದ್ಧ ಜೊತೆ ಸೇರ್ಕೊಂಡು ನಮ್ದೊಂದು ಔಟ್ಲೆಟ್ ಇದೆ, ಅಲ್ಲಿ ಬಂದ್ರೆ ನಿಮ್ಗೆಲ್ಲ ಸಿಗುತ್ತೆ. ಧನ್ಯವಾದಗಳು. ತುಂಬಾ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.